ಸೊಪ್ಪಿನ ಪಲ್ಯ ಮಾಡ್ತಾಯಿದ್ದೀನಿ. ಅದಕ್ಕೆ ಎಣ್ಣೆ ಕಾಯಕ್ಕೆ ಇಟ್ಟಿದ್ದೀನಿ ನೋಡಿ. ಮತ್ತು ಸೊಪ್ಪನ್ನು 3 ಸರಿ ತೊಳೆದ್ಬಿಟ್ಟು ಜಾಲಾಡಿಸಿ ತೆಗೆದಿಟ್ಕೊಂಡಿದ್ದೀನಿ. ಒಗ್ಗರಣೆಗೆ ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ, ಈರುಳ್ಳಿ ನಿಮ್ಮಿಷ್ಟ, ಹಾಕಿದರೆ ಹಾಕ್ಬೋದು, ಬಿಟ್ಟರೆ ಬಿಡ್ಬೋದು. ಎಣ್ಣೆ ಕಾಯ್ದಿದೆ, ಅದಕ್ಕೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ ಮತ್ತು ಈರುಳ್ಳಿ, ಒಣಮೆಣಸಿನ್ಕಾಯಿ ಹಾಕ್ತಾಯಿದ್ದೀನಿ ನೋಡಿ. ಬೆಳ್ಳುಳ್ಳಿ ಮತ್ತು ಒಣಮೆಣಸಿನ್ಕಾಯಿ ಮತ್ತು ಈರುಳ್ಳಿ ಎಣ್ಣೆಲಿ ಚೆನ್ನಾಗಿ ಬಾಡಿಸ್ಕೋಬೇಕು. ನಾನು ಇದರಲ್ಲಿ ದಂಟಿನ ಸೊಪ್ಪು ಮತ್ತು ಸಬ್ಬಾಸಿಗೆ ಸೊಪ್ಪು ಎರಡೂ ಮಿಕ್ಸ್ ಮಾಡಿ ಪಲ್ಯ ಮಾಡ್ತಾಯಿದ್ದೀನಿ. ಚಳಿಗಾಲ ಅಲ್ವಾ, ಬರೀ ದಂಟಿನ ಸೊಪ್ಪು ಶೀತ ಆಗುತ್ತೆ ಅಂತ ನಾನು ಆ ರೀತಿ ಪಲ್ಯ ಮಾಡ್ತಾಯಿದ್ದೀನಿ ನೋಡಿ. ಈರುಳ್ಳಿ ಬೆಂದಿದೆ, ಇವಾಗ ಸೊಪ್ಪು ಹಾಕ್ತಾಯಿದ್ದೀನಿ ನೋಡಿ. ಸೊಪ್ಪು ಹಾಕಿದ್ದೀನಿ. ಸ್ವಲ್ಪ ಬಾಣಲಿ ಚಿಕ್ಕದಾಯಿತು, ಚೂರು ಬತ್ತಿದ ಮೇಲೆ ತಿರುಗಿಸಾಡ್ತೀನಿ. ಉಪ್ಪು ಹಾಕ್ತಾಯಿದ್ದೀನಿ ಸೊಪ್ಪಿಗೆ ನೋಡಿ. ಹಾಕ್ಬೇಕಾದ್ರೆ ಎಷ್ಟು ಫುಲ್ ಇತ್ತು, ಇವಾಗ ಎಷ್ಟು ಬತ್ತಿದೆ. ನಾನೇನು ನೀರೇನು ಹಾಕಿಲ್ಲ, ಇದನ್ನು ಹಾಗೆ ಇಂಗಿಸ್ತೀನಿ ಅಷ್ಟೇ ನೀರನ್ನ. ನೋಡಿ ಸೊಪ್ಪಿನ ಪಲ್ಯ ರೆಡಿಯಾಗಿದೆ. ನಾನು ಸ್ವಲ್ಪ ಡ್ರೈ ಆಗಬೇಕಷ್ಟೇ. ಡ್ರೈ ಆದರೆ ಸೊಪ್ಪಿನ ಪಲ್ಯ ಆಯಿತು. ನಾನು ಬೇರೆ ಏನು ಹಾಕಿಲ್ಲ ಇದಕ್ಕೆ. ಕಾಳೆಲ್ಲ ಹಾಕಿದ್ರೂ ಚೆನ್ನಾಗಿರುತ್ತೆ, ಕಾಯಿ ತುರಿದು ಹಾಕಿದ್ರೂ ಚೆನ್ನಾಗಿರುತ್ತೆ. ನಾನು ಮಾಡೋ ಅಡುಗೆ ಎಲ್ಲ ಸಿಂಪಲ್ ಆಗಿರುತ್ತೆ, ಆದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ, ಮಾಡ್ಕೊಳ್ಳಿ, ತಿಂದ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸ್ವಲ್ಪ ನೀರಿದೆ, ಒಂಚೂರು ಇಂಗಿಸ್ತೀನಿ ಅಷ್ಟೇ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು. ತುಂಬ ಚೆನ್ನಾಗಾಗಿದೆ ಸೊಪ್ಪಿನ ಪಲ್ಯ. ಟೇಸ್ಟ್ ನೋಡಿದೆ. 1-2 ನಿಮಿಷ ನೀರು ಒಂಚೂರು ಬತ್ತವರೆಗೆ ಬಿಟ್ಟು ಆಫ್ ಮಾಡ್ತೀನಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ.